ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಜಸ್ಟ್ ಬಿಗ್ ಬಾಸ್ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಸೊ ನಾವು ಇಷ್ಟು ದಿನದಿಂದ ನೋಡ್ತಾ ಇದ್ವಿ, ಅದೇನು ಜಂಟಿ ಒಂಟಿ ಅಂತ ಮಾಡಿದ್ರು. ಇವಾಗ ಕೊನೆಗೂ ಅದಕ್ಕೆ ಒಂದು ಬಿರುಕು ಬಂತು ಅಂತ ಹೇಳ್ಬೋದು. ಬಿಕಾಸ್ 2 ವೀಕ್ಸ್ ಆಗಿತ್ತು ಬರೀ ಈ ಜಂಟಿಗಳು ಒಂಟಿಗಳು ಇದನ್ನ ನೋಡಿ ಸಾಕಾಗಿತ್ತು. ಹೇಗಾಗಿತ್ತು ಅಂದರೆ, ಜಂಟಿಗಳೆಲ್ಲರೂ ಬರೀ ಕೆಲಸ ಮಾಡಬೇಕು, ಒಂಟಿಗಳು ಮಾತ್ರ ಫುಲ್ ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾಯಿದ್ರು. ಬಟ್ ಇವಾಗ ಅದೆಲ್ಲದಕ್ಕೂ ಒಂದು ಬ್ರೇಕ್ ಹಾಕಿದ್ದಾರೆ. ಸೊ ಎಲ್ಲ ಜಂಟಿಗಳನ್ನ ಬ್ರೇಕ್ ಮಾಡಿ ಇವಾಗ ಅವ್ರನ್ನ ಕೂಡ ಒಂದು ಒಂಟಿಯಾಗಿ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಪ್ರಾಸೆಸ್ಸಲ್ಲಿ ನಡೆದಿರುವಂಥ ಒಂದು ಪ್ರೋಮೋ ಇದು. ಯಾವಾಗ ಎಲ್ಲ ಜಂಟಿಗಳನ್ನ ಬ್ರೇಕ್ ಮಾಡ್ತಿದ್ದಾರೆ, ಅವಾಗ ಎಲ್ಲರಿಗೂ ಒಂದೊಂದು ಪ್ಲಸ್ ಏನಾಗಿದೆ, ಮೈನಸ್ ಏನಾಗಿದೆ, ಈ ಥರ ಎಲ್ಲ ಕೇಳ್ತಿರುವಾಗ ಅವರ ಅಭಿಪ್ರಾಯ ಏನಾಯಿತು, ಮುಂದೆ ಹೇಗಿರ್ತಾರೆ ಏನು ಅಂತ ಒಂದು ಬಿಗ್ ಬಾಸ್ ಮಾತಾಡುವಾಗ ಏನೇನೆಲ್ಲ ಮಾತಾಡಿದರೆ ಅದರ ಬಗ್ಗೆ ಈ ಒಂದು ಪ್ರೋಮೋ ಇರುವಂಥದ್ದು. ಸೊ ಎಲ್ಲ ಜಂಟಿಗಳನ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ತಂದು ಒಬ್ಬ ವ್ಯಕ್ತಿ ಬಂದು ಅವ್ರ ಕೈಯಲ್ಲಿ ಏನು ಒಂದು ಥ್ರೆಡ್ ಕಟ್ಟಿದ್ರು, ಸೊ ಅದನ್ನ ಕಟ್ ಮಾಡಿ ಹೋಗ್ತಾರೆ. ಸೊ ಫಸ್ಟ್ ಗಿಲ್ಲಿ ಅವರು ಮತ್ತು ಕಾವ್ಯ ಅವರು ಬರ್ತಾರೆ. ಸೊ ಆ್ಯಕ್ಚುಲಿ ಇವರ ಒಂದು ಪೇರ್ ಸಾಕಷ್ಟು ಜನ ಇಷ್ಟಪಟ್ಟರು. ಸೊ ಯಾಕೆ ಅಂತಂದರೆ ಎಂಟರ್ಟೈನಿಂಗ್ ಆಗಿತ್ತು ಕೂಡ. ಸೊ ಚೆನ್ನಾಗಿ ಆಟ ಆಡಿದ್ರು ಅಂತ ಇವರ ಪೇರ್ನ ಇಷ್ಟಪಟ್ಟಿದ್ರು. ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಟ್ಟರು ಇವರು. ಸೊ ಇವಾಗ ಕಾವ್ಯ ಅವ್ರು ಹೇಳ್ತಿರೋದೇನು ಅಂತ ಅಂದರೆ, ಈ ಒಂದು ಜಂಟಿಯಿಂದ ಬ್ರೇಕ್ ಆಗಿರೋದ್ರಿಂದ ನಾನು ಕೂಡ ನನ್ನ ಇಂಡಿವಿಜುವಾಲಿಟಿಯಿಂದ ಜಾಸ್ತಿ ಕಾಣಿಸ್ಕೋಬೋದು, ನನ್ನ ಕ್ಯಾರೆಕ್ಟರ್ ಹೇಗಿದೆ, ನನ್ನ ಪರ್ಸ್ನಾಲಿಟಿ ಹೇಗಿದೆ ಅದನ್ನ ನಾನು ಇನ್ನೂ ಜಾಸ್ತಿ ತೋರಿಸ್ಕೋಬೋದು ಅಂತ ಇಲ್ಲಿ ಕಾವ್ಯ ಅವರು ಹೇಳಿ ಅದನ್ನ ಬ್ರೇಕ್ ಮಾಡಿಸ್ಕೊತಾರೆ. ಸೊ ಅದಾದಮೇಲೆ ಚಂದ್ರಪ್ರಭಾ ಅವರು ಹಾಗೆ ಸತೀಶ್ ಅವರು. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಂದ್ರಪ್ರಭಾ ಅವರು ಮತ್ತು ಸತೀಶ್ ಅವ್ರ ಮಧ್ಯೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಜಂಟಿಯಾಗಿರೋದ್ರಿಂದ ಅವರು ಹೊಂದ್ಕೊಂಡು ಹೋಗ್ತಾಯಿದ್ರು. ಯಾಕೆಂದರೆ ಇಬ್ಬರು ಲೈಫ್ ಸ್ಟೈಲ್ ತುಂಬಾ ಬೇರೆ ಇದೆ. ಒಬ್ಬರು ಫುಲ್ಲು ಲಕ್ಸುರಿಯಾಗಿ ಜೀವನ ಮಾಡಿ ಬಂದವರು, ಇನ್ನೊಬ್ಬರು ತುಂಬ ನಾರ್ಮಲ್ ಪೀಪಲ್ ಥರ ಇದ್ದವರು. ಸೊ ಸಾಕಷ್ಟು ಭಿನ್ನಾಭಿಪ್ರಾಯ ಇತ್ತು. ಬಟ್ ಆದರೂ ಕೂಡ ಹೇಗೋ ತಡ್ಕೊಂಡು ಹೋಗಿದ್ರು. ಹಿಂದಿನ ದಿನ ಅಷ್ಟೇ ಅವರಿಬ್ಬರ ಮಧ್ಯಕ್ಕೆ ಒಂದು ಜಗಳ ಆಗಿತ್ತು. ಸೊ ಇಲ್ಲಿ ಸತೀಶ್ ಅವರು ಹೇಳ್ತಾ ಇರೋದೇನು ಅಂತಂದರೆ, ಆ ಜಗಳ ಪೂರ್ತಿ ಪ್ರೀ ಪ್ಲಾನ್ ಆಗಿರೋದು ಅಂತ. ಬಟ್ ಇಲ್ಲಿ ಚಂದ್ರಪ್ರಭಾ ಅವರು ಅದನ್ನ ಒಪ್ಪೋಕ್ಕೆ ರೆಡಿ ಇಲ್ಲ. ಸೊ ಆ ಒಂದು ಮಾತುಕತೆ ಬೆಳೆದು ಅವರಿಬ್ಬರ ಮಧ್ಯಕ್ಕೆ ಅಲ್ಲಿ ಜಗಳ ಆಗಿ ಚಂದ್ರಪ್ರಭಾ ಅವರು ಆ ಹಗ್ಗ ಏನಿದೆ ಅವರೇ ಅದನ್ನ ಬ್ರೇಕ್ ಮಾಡಿಕೊಂಡು ಹೋಗ್ತಾರೆ, ನನಗಿರೋದಕ್ಕೆ ಇಷ್ಟನೇ ಇಲ್ಲ ಅಂತ. ಸೊ ಇದು ಪ್ರೋಮೋ ಆಗಿದ್ದು. ಹಾಗೆ ಅವ್ರೇನು ಬ್ರೇಕ್ ಮಾಡ್ತೀರಾ ಅದೆಲ್ಲ ಒಂದು ಬೇರೆ ಆ್ಯಕ್ಟಿವಿಟಿ ರೂಮಲ್ಲಿ ಮಾಡ್ತಾ ಇದ್ದಿದ್ದು. ಹಾಗೆ ಆ ಒಂದು ಆ್ಯಕ್ಟಿವಿಟಿ ರೂಮಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ಎಲ್ಲ ಕಂಟೆಸ್ಟೆಂಟ್ಸ್ ಮುಂದೆ ಟಿ ವಿಲಿ ಪ್ರೊಜೆಕ್ಟ್ ಮಾಡ್ತಾಯಿದ್ರು ಅದನ್ನ. ಸೊ ಇದು ಇವತ್ತಿನ ಪ್ರೋಮೋದಾಗಿದ್ದು. ಸೊ ಫೈನಲಿ ಎಲ್ಲರೂ ಇವಾಗ ಒಂಟಿಯಾಗಿದ್ದಾರೆ. ನಿಮಗೇನು ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ಒಂಟಿ ಇನ್ನೂ ಒಂದು ವಾರದ ಮುಂಚೆನೇ ಈ ಥರ ಮಾಡಿದರೆ ಇನ್ನೂ ಎಲ್ಲರ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಗೊತ್ತಾಗಿರೋದು. ಪರವಾಗಿಲ್ಲ, ಇವಾಗ ಆಗಿದೆ. ಸೊ ಪ್ರತಿಯೊಬ್ಬರ ಪರ್ಸ್ನಾಲಿಟಿ ಹೇಗಿದೆ, ಇಂಡಿವಿಜುವಲ್ ಆಗಿ ಹೇಗೆ ಆಡ್ತಾರೆ ಇವರೆಲ್ಲ ಅಂತ ಇನ್ನು ಮುಂದೆ ನಮಗೆ ಗೊತ್ತಾಗುತ್ತೆ. ಸೊ ಇದು ಇವತ್ತಿನ ಪ್ರೋಮೋ ಆಗಿತ್ತು. ಇನ್ನೊಂದು ವಾರ, ಈ ವಾರದ ಎಂಡಿಂಗಲ್ಲಿ ಒಂದು ಫಿನಾಲೆ ನಡೆಯುತ್ತೆ. ಸೊ ನೋಡೋಣ ಇನ್ನೂ ಏನೇನು ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳು ನಡೆಯುತ್ತೆ ಈ ಒಂದು ಬಿಗ್ ಬಾಸಲ್ಲಿ ಅಂತ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.